ವಿದ್ಯಾರ್ಥಿ ಮಿತ್ರರೇ 4 ಮಾರ್ಕ್ಸ್ ಇನ್ 10 ಮಿನಿಟ್ ಸೀರೀಸ್ ಅಲ್ಲಿ ಇವತ್ತು ನಾವು ನೋಡೋಣ ಟ್ರಾನ್ಸ್ಕ್ರಿಪ್ಷನ್. ಸ್ಪೆಷಲಿ ಅದರಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂದ್ರೆ ಏನು, ಅದರಿಂದ RNA ಹೆಂಗ್ ಸಿಂಥಸೈಸ್ ಆಗುತ್ತೆ ಅದು ನೋಡೋಣ. ಸೊ ಯೂಶುವಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂದ್ರೆ ಎನಿ ಸೆಗ್ಮೆಂಟ್ ಆಫ್ DNA ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್, ಅದನ್ನ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಂತ ಹೇಳ್ತೀವಿ. ಪ್ರತಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿ ಓಕೆ 3 ಕಾಂಪೋನೆಂಟ್ ಇರುತ್ತೆ. ಒಂದು ಪ್ರಮೋಟರ್, ಇನ್ನೊಂದು ಸ್ಟ್ರಕ್ಚರಲ್ ಜೀನ್ ಅಂಡ್ ಇಲ್ಲಿ ಟರ್ಮಿನೇಟರ್ ಇರುತ್ತೆ. ಈ ಪ್ರಮೋಟರ್ ಮತ್ತೆ ಟರ್ಮಿನೇಟರ್ ಅನ್ನ ನಾವು ರಿಕಗ್ನೈಸ್ ಮಾಡ್ತೀವಿ ಆನ್ ದಿ ಬೇಸಿಸ್ ಆಫ್ ಕೋಡಿಂಗ್ ಸ್ಟ್ಯಾಂಡ್. ಯೂಶುವಲಿ ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಮಾಲಿಕ್ಯೂಲ್ ಇದೆ. ಅಲ್ಲಿ 3' to 5' ಸ್ಟ್ಯಾಂಡ್ ಇದೆಯಲ್ಲ ಅದನ್ನ ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. 5' to 3' ಸ್ಟ್ಯಾಂಡ್ ಇದೆಯಲ್ಲ ಅದನ್ನ ಕೋಡಿಂಗ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಸೊ ಈ ಪ್ರಮೋಟರ್ ಮತ್ತೆ ಟರ್ಮಿನೇಟರ್ ಅನ್ನ ಹೆಂಗ್ ರಿಕಗ್ನೈಸ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಸ್ಟ್ಯಾಂಡ್, ಅದನ್ನ ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಸ್ಟ್ಯಾಂಡ್ ಹೇಳಲಾಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಕೋಡಿಂಗ್ ಸ್ಟ್ಯಾಂಡ್ ಅಲ್ಲಿ 5' ರೀಸನ್ ಇದೆಯಲ್ಲ ಆ ಕಡೆಗೆ ಪ್ರಮೋಟರ್ ಇರುತ್ತೆ, 3' ರೀಸನ್ ಇದೆಯಲ್ಲ ಆ ಕಡೆಗೆ ಟರ್ಮಿನೇಟರ್ ಇರುತ್ತೆ. ಸೊ ಪ್ರಮೋಟರ್ ಮತ್ತೆ ಟರ್ಮಿನೇಟರ್ ಆಯ್ತು, ಅವುಗಳ ಮಧ್ಯದಲ್ಲಿ ಏನ್ ರೀಸನ್ ಇದೆಯಲ್ಲ ಅದು ಸ್ಟ್ರಕ್ಚರಲ್ ಜೀನ್. ಓಕೆ, ಅದನ್ನ ನಾವು ಸ್ಟ್ರಕ್ಚರಲ್ ಜೀನ್ ಅಂತೀವಿ. ನೆನಪಿಟ್ಕೊಳ್ಳಿ, 3' to 5' ಸ್ಟ್ಯಾಂಡ್ ಇದೆಯಲ್ಲ ಅದು ಟೆಂಪ್ಲೇಟ್ ಸ್ಟ್ಯಾಂಡ್, ಮತ್ತೆ 5' to 3' ಸ್ಟ್ಯಾಂಡ್ ಇದೆಯಲ್ಲ ಅದನ್ನ ಕೋಡಿಂಗ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಸೊ ಈ ಡಬಲ್ ಸ್ಟ್ಯಾಂಡರ್ಡ್ DNA ಇವಾಗ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ಗೆ ಒಳಪಡುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಎಂಜೈಮ್ DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಅಂತ ಹೇಳ್ತೀವಿ. ಡೈರೆಕ್ಟ್ಲಿ ಇದನ್ನ RNA ಪಾಲಿಮರೇಸ್ ಅಂತ ಹೇಳಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ DNA ಡಿಪೆಂಡೆಂಟ್ ಅಂತ ಎಂತಕ್ಕೆ ಹೇಳ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಟೆಂಪ್ಲೇಟ್ DNA ಸ್ಟ್ಯಾಂಡ್ ಸೀಕ್ವೆನ್ಸ್ ಅನ್ನ ನೋಡಿಕೊಂಡು ಇಲ್ಲಿ ಹೊಸ RNA ಸಿಂಥಸೈಸ್ ಮಾಡ್ತಿರುತ್ತೆ. ಸೊ ಹೆಂಗಾಗುತ್ತೆ, ಇದು ಟೆಂಪ್ಲೇಟ್ ಸ್ಟ್ಯಾಂಡ್ ಇದೆ ಅಂದ್ರೆ ಈ ಟೆಂಪ್ಲೇಟ್ ಸ್ಟ್ಯಾಂಡ್ ಮೇಲೆ ಏನ್ ಸೀಕ್ವೆನ್ಸಸ್ ಇರುತ್ತಲ್ಲ, ಈ ಟೆಂಪ್ಲೇಟ್ ಸ್ಟ್ಯಾಂಡ್ ಮೇಲೆ ಏನ್ ಸೀಕ್ವೆನ್ಸಸ್ ಇರುತ್ತಲ್ಲ ಅದೇ ತರದ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್ಗಳು ಇಲ್ಲಿ ಹೊಸ RNA ಅಲ್ಲಿ ಸಿಂಥಸೈಸ್ ಆಗುತ್ತೆ. ಸೊ ಟೆಂಪ್ಲೇಟ್ ಸ್ಟ್ಯಾಂಡ್ ಅಲ್ಲಿ ಏನ್ ಸೀಕ್ವೆನ್ಸ್ ಇದೆಯಲ್ಲ ಅದರ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್ಗಳು ಈ ಹೊಸ RNA ಅಲ್ಲಿ ಸಿಂಥಸೈಸ್ ಆಗುತ್ತೆ. ಸೊ ಯಾವ ರೀತಿ ಆಗ್ತಾ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಒಂದು ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಓಕೆ, ಇಲ್ಲಿ ಸೀಕ್ವೆನ್ಸ್ ಏನಿದೆ AGCC-TA-GC ಈ ರೀತಿ ಸೀಕ್ವೆನ್ಸ್ ಇದೆ. ಡಬಲ್ ಸ್ಟ್ಯಾಂಡರ್ಡ್ DNA ಅಂದ್ರೆ ಎರಡು ಸ್ಟ್ಯಾಂಡ್ಸ್ಗಳು ಕಾಂಪ್ಲಿಮೆಂಟರಿ ಇರುತ್ತೆ. ಇಲ್ಲಿ A ಇದೆ ಅಂದ್ರೆ T, GC, CG, CG, TA, AT, GC, CG ಈ ರೀತಿ ಸೀಕ್ವೆನ್ಸ್ ಇದೆ. ಸೊ ಇಲ್ಲಿ 3' to 5' ಅಂದ್ರೆ ಇದು ಟೆಂಪ್ಲೇಟ್ ಸ್ಟ್ಯಾಂಡ್ ಆಯ್ತು. ಇದು 5' to 3' ಅಂದ್ರೆ ಇದು ಕೋಡಿಂಗ್ ಸ್ಟ್ಯಾಂಡ್ ಆಯ್ತು. ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ RNA ಪಾಲಿಮರೇಸ್ ಎಂಜೈಮ್. ಯಾವ RNA ಪಾಲಿಮರೇಸ್ ಎಂಜೈಮ್? DNA ಡಿಪೆಂಡೆಂಟ್ RNA ಪಾಲಿಮರೇಸ್ ಎಂಜೈಮ್ ಅಂತ ಹೇಳ್ತೀವಿ. ಓಕೆ, ಸೊ ಆಗ ಏನಾಯ್ತು, ಇಲ್ಲಿ ಇದು ಟೆಂಪ್ಲೇಟ್ ಸ್ಟ್ಯಾಂಡ್ ಆದ್ರೆ ಇದರ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್ಗಳು ಇಲ್ಲಿರುತ್ತೆ ನೋಡಿ. ಇಲ್ಲಿ AU, GC, CG, CG, TA, AU, GC, CG ಈ ರೀತಿ ಇದೆ. ಅಂದ್ರೆ ಇಲ್ಲಿ ಟೆಂಪ್ಲೇಟ್ ಸ್ಟ್ಯಾಂಡ್ ಏನಿದೆ ಅಲ್ಲ ಅದರ ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್ಗಳು ಇಲ್ಲಿರುತ್ತೆ. ಅಷ್ಟೇ ಅಲ್ಲ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಇನ್ನೊಂದು ಪಾಯಿಂಟ್ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಈ ಹೊಸ RNA ಏನು ಸಿಂಥಸೈಸ್ ಆಗಿದೆಯಲ್ಲ ಇದರ ಸೀಕ್ವೆನ್ಸಸ್ಗಳು ಎಕ್ಸಾಕ್ಟ್ಲಿ ಸಿಮಿಲರ್ ಟು ಕೋಡಿಂಗ್ ಸ್ಟ್ಯಾಂಡ್ ಇರುತ್ತೆ. ಎಕ್ಸೆಪ್ಟ್ ವೆರೆವರ್ ದೇರ್ ಇಸ್ ಅ ಥೈಮೀನ್ ಇಸ್ ಪ್ರೆಸೆಂಟ್, ಇನ್ಸ್ಟೆಡ್ ಆಫ್ ದಟ್ ದೇರ್ ಇಸ್ ಅ ಯುರಾಸಿಲ್ ಇಸ್ ಪ್ರೆಸೆಂಟ್ ಇನ್ ದಿ RNA. ಅಂದ್ರೆ RNA ಅಲ್ಲಿ ಥೈಮೀನ್ ಇರೋದಿಲ್ಲ, ಅದರ ಬದಲಾಗಿ ಯುರಾಸಿಲ್ ಇರುತ್ತೆ. ಸೊ ನೋಡಿ ಇಲ್ಲಿ ಥೈಮೀನ್ ಅದರ ಬದಲಾಗಿ ಯುರಾಸಿಲ್. ಅದರ್ವೈಸ್ CC, GG, DG, AA ಇಲ್ಲಿ T ಇದೆ, T ಬದಲಾಗಿ ಯುರಾಸಿಲ್, ದೆನ್ CC, GG ಈ ರೀತಿ ಇದೆ. ಅಂದ್ರೆ ಏನಾಗುತ್ತೆ ಇಲ್ಲಿ RNA ಪಾಲಿಮರೇಸ್ ಏನ್ ಬರುತ್ತಲ್ಲ ಇಲ್ಲಿ ಬಂದು RNA ಪಾಲಿಮರೇಸ್ ಅಟ್ಯಾಚ್ ಆದ್ರೆ ಇಲ್ಲಿ ಟೆಂಪ್ಲೇಟ್ ಸ್ಟ್ಯಾಂಡ್ ಸೀಕ್ವೆನ್ಸ್ ಅನ್ನ ರೀಡ್ ಮಾಡ್ತಾ ಹೋಗುತ್ತೆ. ಅದರ ಪ್ರಕಾರ ಇಲ್ಲಿ ಹೊಸ RNA ಸಿಂಥಸೈಸ್ ಆಗ್ತಾ ಇರುತ್ತೆ. ಬಟ್ ಇದರ ಸೀಕ್ವೆನ್ಸ್ಗಳು ಹೆಂಗಿದೆ, the sequences of newly synthesized RNA they are exactly similar to coding strand, but except wherever there is a thymine is present in the coding strand which is replaced by uracil in the RNA. ಬಟ್ ಹೊಸ RNA ಸಿಂಥಸೈಸ್ ಯಾವುದಾಗೋದು ಹೆಂಗಾಗುತ್ತೆ, ಟೆಂಪ್ಲೇಟ್ ಸ್ಟ್ಯಾಂಡ್ ಸೀಕ್ವೆನ್ಸ್ ಅನ್ನ ರೀಡ್ ಮಾಡ್ಕೊಂಡೇ ಆಗ್ತಾ ಇರುತ್ತೆ. ಅದು ನೆನಪಿಟ್ಕೊಳ್ಳಿ. ಈಗ ಇದರ ರಿಲೇಟೆಡ್ ಎಕ್ಸಾಮ್ ಅಲ್ಲಿ ಯಾವ ತರದ ಕ್ವಶನ್ ಬರುತ್ತೆ ನೋಡಿ. ಇಲ್ಲಿ ಒಂದು ಕ್ವಶನ್ ಇದೆ, ಕ್ವಶನ್ ನಂಬರ್ 1 ಇದೆ ನೋಡಿ. ವಾಟ್ ವಿಲ್ ಬಿ ದಿ ಸೀಕ್ವೆನ್ಸ್ ಆಫ್ mRNA ಪ್ರೊಡ್ಯೂಸ್ಡ್ ಬೈ ಫಾಲೋವಿಂಗ್ ಸ್ಟ್ರೆಚ್ ಆಫ್ DNA. ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಸೀಕ್ವೆನ್ಸ್ ಅನ್ನು ಕೊಟ್ಟಿದ್ದಾರೆ. 3' to 5' ಇದು ಒಂದು ಟೆಂಪ್ಲೇಟ್ ಸ್ಟ್ಯಾಂಡ್, 5' to 3' ಇದು ಒಂದು ಕೋಡಿಂಗ್ ಸ್ಟ್ಯಾಂಡ್ ಅಂತ ಕೊಡಲಾಗಿದೆ. ಸೊ ಈಗ ಹೊಸ mRNA ಸಿಂಥಸೈಸ್ ಆಗ್ತಾ ಇದೆ. ಸೊ ಹೊಸ mRNA ಸಿಂಥಸೈಸ್ ಆಗ್ತಿದ್ರೆ ಅದು ಯಾವಗಳ ಕಾಂಪ್ಲಿಮೆಂಟರಿ ಇರುತ್ತೆ, 3' to 5' ಟೆಂಪ್ಲೇಟ್ ಇದೆಯಲ್ಲ ಈ ಟೆಂಪ್ಲೇಟ್ ಸ್ಟ್ಯಾಂಡ್ಗೆ ಕಾಂಪ್ಲಿಮೆಂಟರಿ ಆಗಿ ಇರುತ್ತದೆ. ಇದು ಕಾಂಪ್ಲಿಮೆಂಟರಿ ಟು ದಿ ಟೆಂಪ್ಲೇಟ್ ಸ್ಟ್ಯಾಂಡ್. ಸೊ ಹೆಂಗಾಗಿರ್ಬೇಕು ನೋಡಿ, ಇಲ್ಲಿ A ಇದೆ, A ಗೆ ಕಾಂಪ್ಲಿಮೆಂಟರಿ ಏನು U. ಓಕೆ, ಮತ್ತೆ ಇದು 3' to 5' ಇದ್ರೆ ನ್ಯೂಲಿ ಸಿಂಥಸೈಸ್ ಸ್ಟ್ಯಾಂಡ್ ಇಸ್ ಆಲ್ವೇಸ್ ಇನ್ 5' to 3' ಅಲ್ಲೇ ಆಗ್ತಾ ಇರುತ್ತೆ ಜನರಲಿ. ಓಕೆ, ಸೊ ಇದು 3' to 5' ಇದ್ರೆ ಇಲ್ಲಿ 5' to 3' ಇರಬೇಕು. ಇಲ್ಲಿ ಆಪ್ಷನ್ ಅಲ್ಲಿ ಒಂದೇ ಒಂದಿದೆ, ಆಪ್ಷನ್ ನಂಬರ್ C. ಸೊ ಏನಾಗಬೇಕು, A ಗೆ U ಕಾಂಪ್ಲಿಮೆಂಟರಿ, T A
ಜಿ ಸಿ ಸಿ ಜಿ ಎ ಯು ಟಿ ಎ ಜಿ ಸಿ ಸಿ ಜಿ ಎ ಯು ಟಿ ಎ ಜಿ ಸಿ ಸಿ ಜಿ ಎ ಯು ಟಿ ಎ ಜಿ ಸಿ ಈ ರೀತಿ ಕಾಂಪ್ಲಿಮೆಂಟರಿ ಇದೆ. ಅಂದ್ರೆ ಆಪ್ಷನ್ ನಂಬರ್ ಸಿ ಏನಿದೆಯಲ್ಲ ಅದು ಕರೆಕ್ಟ್ ಆಗಿದೆ ಅಂತ. ನೆಕ್ಸ್ಟ್ ನೋಡಿ, ಎ ಜಿ ಜಿ ಟಿ ಎ ಟಿ ಸಿ ಜಿ ಸಿ ಎ ಟಿ is a sequence from the coding strand of a gene. What will be the corresponding sequence of the transcribed mRNA? ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಇಲ್ಲೊಂದು DNA ಸೀಕ್ವೆನ್ಸ್ ಕೊಟ್ಟಿದಾರಲ್ಲ ಅದು ಕೋಡಿಂಗ್ ಸ್ಟ್ರಾಂಡ್ ಸೀಕ್ವೆನ್ಸ್ ಇದೆ. ಸೊ ಟ್ರಾನ್ಸ್ಕ್ರೈಬ್ಡ್ RNA ಇರುತ್ತಲ್ಲ ಅದರ ಸೀಕ್ವೆನ್ಸ್ ಏನಿರುತ್ತೆ. ಸೊ ಟ್ರಾನ್ಸ್ಕ್ರೈಬ್ಡ್ RNA sequences are exactly similar to like this coding strand only. Exception is wherever there is a thymine is present which is replaced by uracil. ಅದು ನೆನಪಿಟ್ಕೊಳ್ಬೇಕು. ಸೊ ಇದು ಕೋಡಿಂಗ್ ಸ್ಟ್ಯಾಂಡ್ ಆದರೆ ಇಲ್ಲಿ ನಮಗೇನು RNA ಸೀಕ್ವೆನ್ಸ್ ಏನು ಬೇಕು, ಇಲ್ಲೂ ಕೂಡ ಇದೇ ಇರಬೇಕು. ಎ ಇದೆ, ಎ ಇದೆ. ನೋಡಿ ಆಪ್ಷನ್ ನಂಬರ್ 1 ನೋಡೋಣ. ಓಕೆ, ಫಸ್ಟ್ 1 by 1 ನೋಡಿ. ಇಲ್ಲಿ ಫಸ್ಟ್ ಎ ದಿಂದ ಸ್ಟಾರ್ಟ್ ಆಗಬೇಕು. ಸೊ ಬಿ ಅಂಡ್ ಸಿ ಅಂತೂ ತಪ್ಪೋಗುತ್ತೆ. ಸೊ ಇದು ಆಯ್ತು. ಎ ಇದೆ, ಎ ಜಿ ಜಿ, ದೆನ್ ಟಿ ಜಾಗದಲ್ಲಿ ಯು ಬಂದಿದೆ, ಎ ಯು ಸಿ, ದೆನ್ ಜಿ ಸಿ ಎ ಯು ಇದು ಇದೆ ನೋಡಿ. ಓಕೆ, ಸೊ ಆಪ್ಷನ್ ನಂಬರ್ 1 ಇದೆಯಲ್ಲ ಅದು ಕರೆಕ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಅದೇ ತರದ್ದು ಇನ್ನೊಂದು ಕ್ವಶನ್ ನೋಡಿ. ಇಫ್ ದ ಸೀಕ್ವೆನ್ಸ್ ಆಫ್ ಬೇಸಿಸ್ ಇನ್ DNA is ATT CGA TG ಅಂತ ಇದೆ, ದೆನ್ ದ ಸೀಕ್ವೆನ್ಸ್ ಆಫ್ ಬೇಸಿಸ್ ಇನ್ ಇಟ್ಸ್ ಟ್ರಾನ್ಸ್ಕ್ರಿಪ್ಟ್ ವಿಲ್ ಬಿ ದಿ. ಈ ಟ್ರಾನ್ಸ್ಕ್ರಿಪ್ಟ್ ಅಲ್ಲಿ ಯಾವ ತರದ ಸೀಕ್ವೆನ್ಸ್ಗಳು ಇರುತ್ತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ಅವಾಗ ಏನಾಗ್ತಾ ಇದೆ ನೋಡಿ, ATT CGA TG ಅಂತಿದೆ, ಇದು ಸೀಕ್ವೆನ್ಸ್ ಆದ್ರೆ ಇವಾಗ ಇದು ಟೆಂಪ್ಲೇಟ್ ಸ್ಟ್ಯಾಂಡ್ ಅಥವಾ ಕೋಡಿಂಗ್ ಸ್ಟ್ಯಾಂಡ್ ಅಂತ ನಮಗೆ ಕೊಟ್ಟೇ ಇಲ್ಲ. ಸೊ ಫಸ್ಟ್ ನಾವು ಇದನ್ನ ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತಾನೆ ಕನ್ಸಿಡರ್ ಮಾಡೋಣ. ಅಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಅದನ್ನ ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತಾನೆ ಕನ್ಸಿಡರ್ ಮಾಡಿ, ಅದರಿಂದನೇ DNA ಸಿಂಥಸೈಸ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡೋಣ. ಸೊ ಇದು ಟೆಂಪ್ಲೇಟ್ ಸ್ಟ್ಯಾಂಡ್ ಆದ್ರೆ ಇದರ ಕಾಂಪ್ಲಿಮೆಂಟರಿ ಆಗಿರಬೇಕು. ಇಲ್ಲಿ ಎ ಇದೆ ಅಂದ್ರೆ ಯು ಬರಬೇಕು. ಸೊ ಫಸ್ಟ್ ಆಪ್ಷನ್ ಯು ಇಲ್ಲಿದೆ, ಎ ಯು, ದೆನ್ ಟಿ ಎ ಟಿ ಎ, ದೆನ್ ಸಿ ಜಿ ಎ ಇದೆ, ಜಿ ಸಿ ಯು ಇದೆ, ದೆನ್ ಎ ಸಿ. ಸೊ ಆಪ್ಷನ್ ನಂಬರ್ ಡಿ ಇದು ಕರೆಕ್ಟ್ ಹೋಗ್ತಾ ಇದೆ ನೋಡಿ. ಈ ರೀತಿ ಟ್ರಾನ್ಸ್ಕ್ರಿಪ್ಷನ್ ರಿಲೇಟೆಡ್ ಕ್ವಶನ್ಸ್ ಬಂದ್ರೆ ಸಾಲ್ವ್ ಮಾಡ್ತಾ ಇರಬೇಕು. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ರಿಪೀಟೆಡ್ ಆಗಿ ಇದರಿಂದ ಕ್ವಶನ್ ಕೇಳ್ತಾ ಇರ್ತಾರೆ. ಅರ್ಥ ಆಯ್ತಲ್ಲ?